ನೀವೇನೇನು ಹೇಳಿದ್ರಲ್ಲ ಬಿಜೆಪಿ ಬಗ್ಗೆ ಏನೇನು ಹೇಳಿದ್ರಲ್ಲ, ಮೋದಿ, ಅಟಲ್ ಬಿಹಾರಿ ವಾಜಪೇಯಿ, ಅಜಾತಶತ್ರು, ಅದ್ಭುತವಾದ ಆಡಳಿತ ಏನೇನು ಹೇಳಿದ್ರಲ್ಲ ನೀವು. ನಿಮ್ಮ ಜಾಗದಲ್ಲಿ ಸಿದ್ದೇಶ್ವರ್ ಇದ್ದಿದ್ರೆ, ಪ್ರತಾಪ್ ಸಿಂಹ ಇದ್ದಿದ್ರೆ, ಬಿ ಪಿ ಹರೀಶ್ ಇದ್ದಿದ್ರೆ ಬಿಜೆಪಿ ಬಗ್ಗೆ ಇಷ್ಟೇ ಚೆನ್ನಾಗಿ ಮಾತಾಡ್ತಿದ್ರು. ನಾನು ಒಂದು ನಿಮಿಷ, ಎಲ್ಲರೂ ಬಿಜೆಪಿನೇ ಅನ್ನೋದು ಆಯ್ತು. ಹಂಗಿದ್ದ ಮೇಲೆ ಒಬ್ಬರು ಮುಖ ಒಬ್ರು ನೋಡ್ಕೊಳಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ. ಇನ್ನೊಂದು ಸೆಕೆಂಡ್ ಹೇಳ್ಬಿಡ್ತೀನಿ, ಮಧ್ಯೆ ಪ್ರಶ್ನೆ ಮಾಡ್ತೀನಿ. ನಾನು ವಿಜೇಂದ್ರ ಅವರ ಕಟ್ಟರ್ ಅಭಿಮಾನಿ ಅಂತ ಹೇಳಿದರು. ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಶಿಸ್ತಿನ ಸಿಪಾಯಿ. ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಗಿದ್ದಾಗ ಪಕ್ಷದ ಪರವಾಗಿ ಇರಬೇಕಾದ್ರೆ ನನ್ನ ಕರ್ತವ್ಯ. ವಿಜೇಂದ್ರರವರು ರಾಜ್ಯದ ಅಧ್ಯಕ್ಷರು ಮಾಡಿದ್ದು ನಾವ್ಯಾರೂ ಅಲ್ಲ. ಅವರು ಸಂಘಟನೆಯಿಂದ ಬಂದರೆ, ಸಂಘ ಪರಿವಾರದಿಂದ ಬಂದರೆ, ಯಡಿಯೂರಪ್ಪನವರು ಯಾವ ರೀತಿ ಪಕ್ಷವನ್ನು ಕಟ್ಟಿ ಬೆಳೆಸಿದರು, ಇವರು ಅನೇಕ ಉಪಚುನಾವಣೆಗಳಲ್ಲಿ ಅವರ ಸಾಮರ್ಥ್ಯವನ್ನು ತೋರಿಸಿದ್ರು. ಸಂಘಟನೆ ರಾಜ್ಯದ ಉಪಾಧ್ಯಕ್ಷರು, ಯುವ ಮೋರ್ಚಾ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ದಾರೆ. ಅನುಭವವನ್ನು ನೋಡಿ ರಾಷ್ಟ್ರೀಯ ನಾಯಕರು ಅನಿವಾರ್ಯವಾಗಿ ಯಾವುದೋ ಕಾರಣಕ್ಕೆ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಅದನ್ನು ಒಪ್ಕೊಳ್ಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ವ್ಯತ್ಯಾಸಗಳಾದಾಗ ನಾನು ಮಾತಾಡಿದ್ದೇನೆ, ಇಲ್ಲ ಅಂತೇಳಿದೆ. ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ 6.5 ಕೋಟಿ ಜನರ ಆಶೀರ್ವಾದ ಇದೆ. ಜಾತ್ಯತೀತ ಪಾರ್ಟಿ ಇದೊಂದು. ಕೆಲವರು ಸೆಕ್ಯುಲರ್ ಅಂತ ಹೇಳ್ತಾರೆ, ಅವರು ಹೆಸರಿಗಷ್ಟೇ ಸೆಕ್ಯುಲರ್. ಆದರೆ ಕಾರ್ಯಕರ್ತರಿಗೆ ಆತ್ಮವಿಶ್ವಾಸ ಮಾಡಬೇಕು. ಕಾರ್ಯಕರ್ತರ ಧ್ವನಿಯಾಗಿ ನಾನು ಮಾತಾಡಿದ್ದೀನಿ ವಿನ ನಾನು ಯಾವುದೇ ಕಾರಣಕ್ಕೂ ಒಂದು ಬಣದ ನಾಯ ಇದು ಅಲ್ಲ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಹಾಗಾಗಿ ಆತ್ಮವಿಶ್ವಾಸ ಕಾರ್ಯಕರ್ತರಿಗೆ ಮೂಡಿಸಬೇಕು. ಆ ನಿಟ್ಟಿನಲ್ಲಿ ನಾನು ಮಾತಾಡಿದ್ದೀನಿ ವಿನ ಯಾವುದೇ ಕಾರಣಕ್ಕೂ ನಾನು ಯಾವುದೇ ಗುಂಪಿನ ಇದಲ್ಲ, ನಾಯಕ. ಆ ಗುಂಪಿನವ್ರು ಮಾತಾಡ್ತಿರೋದು ಏನು ತಪ್ಪು ಮಾತಾಡ್ತಿದ್ದಾರೆ ಅವರು? ಸರ್, ಒಂದು ನಾನು ಯಾವುದೇ ಗುಂಪು ಮತ್ತೊಂದಂತಲ್ಲ, ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಮಲದ ಚಿಹ್ನೆ. ಮತ್ತು ನರೇಂದ್ರ ಮೋದಿಯವರು ಉತ್ತಮವಾದ ಆಡಳಿತವನ್ನು ಮಾಡ್ತಾರೆ, ಇಡೀ ವಿಶ್ವ ಮೆಚ್ಚಿದೆ. ರಾಜ್ಯದಲ್ಲಿ ಯಡಿಯೂರಪ್ಪನವರು ಉತ್ತಮ ಆಡಳಿತವನ್ನು ಕೊಟ್ಟರು. ನಾವು ಅಭಿವೃದ್ಧಿ ಆಧಾರದ ಮೇಲೆ ಮೋದಿ ಭಾಳಷ್ಟು ಚರ್ಚೆ ಮಾಡಿದ್ರು, ಆಪರೇಷನ್ಸ್ ಇದ್ರು, ಭಾಳಷ್ಟು ವಿಷಯಗಳಿದೆ. ಆದರೆ ಇವತ್ತು ಬರೀ ರಾಜಕೀಯ ಮಾತಾಡಲ್ಲ, ಅದಕ್ಕೆ ಬರೀ ರಾಜಕೀಯ ಮಾತಾಡೋಣ. ಈ ಆಪರೇಷನ್ಸ್ ಇಂದಿರೋ ಮೇಕ್ ಇನ್ ಇಂಡಿಯಾ, ಸ್ವಚ್ಛ ಭಾರತ, ಜನ್ಧನ್ ಯೋಜನೆ ಹೇಳ್ಕೊಂತ ಹೋಗ್ಬೋದು. ಈಗ ಪ್ರಸ್ತುತ ವಾತಾವರಣ ಬಗ್ಗೆ ನನ್ನನ್ನು ಕರೆದಿರಿ. ಹೌದು, ನನಗೆ ನನ್ನದೇ ಆದ ಒಂದು ಕಟ್ಟುಪಾಡುಗಳಿದೆ. ನಾನು ಕಟ್ಟುಪಾಡು ಮೊನ್ನೆ ಮೀಟಿಂಗ್ನಲ್ಲಿ ಹಾಕಿರೋದು. ಒಂದು ನಿಮಿಷ, ಕೆಲವು ಸಂದರ್ಭಗಳಲ್ಲಿ ನಾನು ಬಹಿರಂಗವಾಗಿ ಮಾತಾಡಿದ್ದೀನಿ. ರೇಣುಕಾಚಾರ್ಯ 24/7 ಅಂದರೆ ಸಂಘಟನೆ, ಅಭಿವೃದ್ಧಿ, ಕೋವಿಡ್ನಲ್ಲಿ ಮಾಡಿದಂಥ ಕೆಲಸಗಳು. ನಾನು ವಿಧಾನಸಭೆ ಚುನಾವಣೆ ಶಾಸಕರಾಗಿದ್ದ ಮುಂಚೆ 2 ಬಾರಿ ಜೈಲಿಗೆ ಹೋಗಿದ್ದೀನಿ. ಒಂದು ಹಿಂದುತ್ವ ವಿಚಾರದಲ್ಲಿ ನ್ಯಾಮತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಘಟನೆ ನಡೆದಾಗ ವಾರ ಬಳ್ಳಾರಿ ಜೈಲಿಗೆ ಹೋಗಿದ್ದೀನಿ. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿ ಒಂದು ಸರಿ ಬೆಳಗಾಂ ಜೈಲಿಗೆ ಹೋಗಿದ್ದೀನಿ. ಹಾಗಾಗಿ ನನಗೆ ಸಂಘಟನೆನೂ ಗೊತ್ತು, ಹೋರಾಟನೂ ಗೊತ್ತು. ಮತ್ತು ಕೆಲವೊಂದು ಸರಿ ಅನಿವಾರ್ಯವಾದ ಕಾಂಟ್ರವರ್ಸಿ, ಕೆಲವು ಸರಿ ನಾನು ಹುಡ್ಕೊಂಡೋಗಲ್ಲ, ನಾನು ಯಾವುದನ್ನು ಹುಡ್ಕೊಂಡೋಗಲ್ಲ. ಕೆಲವುಗಳು ವಿವಾದಾತ್ಮಕಗಳ ವಿಷಯಗಳು ನನ್ನ ಹುಡುಕೊಂಡು ಬರ್ತವೆ. ಆ ಸಂದರ್ಭದಲ್ಲೂ ನಾನು ಯಾವ ಸಂದೇಶವನ್ನು ಕೊಡೋಕ್ಕೂ ಮಾತಾಡಿದ್ದೀನಿ. ನೋಡಿ, ಈಗ ತಾವು ಹೇಳಿದ್ರಿ ನಮಗೆ ರಾಷ್ಟ್ರೀಯ ನಾಯಕರು ಮಾರ್ಗದರ್ಶನ ಇದೆ. ಯಡಿಯೂರಪ್ಪನವರು ಅನೇಕ ಬಾರಿ ಹೇಳಿದ್ದಾರೆ, ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅನೇಕ ಬಾರಿ ಹೇಳಿದ್ದಾರೆ, ರೇಣುಕಣ್ಣ ಮಾತಾಡಬೇಡ ಅಂತ ನಮ್ಮ ರಾಜ್ಯದ ಅಧ್ಯಕ್ಷ ಹೇಳಿದ್ದಾರೆ. ಯಡಿಯೂರಪ್ಪನವರು ನೀನು ಹುಡುಗ ಮಾಡ್ದಂಗೆ ಮಾಡ್ತೀಯಲ್ಲೋ, ರಾಜಕೀಯ ಬೆಳಿ ಪ್ರಬುದ್ಧನಾಗಬೇಕಂತ ಹೇಳಿದ್ದಾರೆ, ನಿನಗಿನ್ನೂ ಪ್ರಬುದ್ಧತೆ ಬರಬೇಕು, ಅಭದ್ರತೆ ಇರಬಾರ್ದು ಅಂತ ಹೇಳಿದರೆ. ಅನೇಕ ಸಂದರ್ಭದಲ್ಲಿ ಅವ್ರ ಮಾತನ್ನು ಮೀರಿ ನಾನು ಮಾತಾಡಿದ ಸತ್ಯ. ಒಂದೊಂದು ಸರಿ ನನ್ನ ಮಾತುಗಳು ಕಹಿಯಾಗಿರುತ್ತೆ, ಆದರೆ ಕಹಿ ಹಿಂದೆ ಸತ್ಯ ಇರುತ್ತೆ. ನನಗೆ ಮೊನ್ನೆ ನಮ್ಮ ದಾವಣಗೆರೆ ವಿಚಾರ ಸಂಬಂಧಪಟ್ಟಂತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.